ಹಲೋ ಅಂತ ಮಸ್ದಿ ಶಾರುಖ್ ನೀವು ನೋಡ್ತಾರೆ ಗಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ಮಧ್ಯಾಹ್ನ ಹೊತ್ತು ಒಂದು ಒಳ್ಳೆ ಮೀನೂಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಬಂದಿರೋ ಜಾಗ ಬಂದು ಹೌಸ್ ಆಫ್ ಕೂಡ್ಲಾ ಅಂತ. ಸೊ ಇಲ್ಲಿ ಅಥೆಂಟಿಕ್ ಆಗಿ ಈ ತುಳುನಾಡು ಆ ಕಡೆ ಸ್ಟೈಲಲ್ಲಿ ಲೈಕ್ ಈ ಒಂದು ಫಿಶ್ ಕರಿ ಇರಲಿ, ಆ ಫಿಶ್ ಫ್ರೈ ಇರಲಿ, ಮೀನೂಟ ಇರಲಿ, ಫಿಶ್ ಮೀಲ್ಸ್ ಇವೆಲ್ಲ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ವೆಜ್ ಮೀಲ್ಸ್ ಬಂದು 80 ರೂಪೀಸು, ಚಿಕನ್ ಮೀಲ್ಸ್ ಬಂದು 99 ರೂಪೀಸು ಆ್ಯಂಡ್ ಫಿಶ್ ಮೀಲ್ಸ್ ಬಂದು 129 ರೂಪೀಸು. ಸೊ ಒಂದಷ್ಟು ಡಿಶಸ್ ಜೊತೆ ಆ ಒಂದು ಮೀನೂಟವನ್ನು ಸರ್ವ್ ಮಾಡ್ತಾರೆ. ಅದು ಹೇಗಿರುತ್ತೆ ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ನನ್ನ ಜೊತೆ ಹಂಗೆ ಜಾಯಿಂಟ್ ಆಗಿ ಎಕ್ಸಾಕ್ಟ್ಲಿ ಬಂದು HSR ಲೇಔಟ್ 7 ಸೆಕ್ಟರು ಈ ಕಡೆ CM ಹಂಗೆ ತೋರಿಸಿ ಹಂಗೆ. ಸೊ ಗ್ರೀನ್ ಟ್ರೆಂಡ್ಸ್ ಇದೆ, ಅದ್ರ ಆಪೋಸಿಟಲ್ಲಿ ಈ ಕಡೆ ನೋಡ್ತಿರ್ಬೋದು ಹೌಸ್ ಆಫ್ ಕೂಡ್ಲಾ ಅಂತ ಲೊಕೇಟ್ ಆಗಿರುತ್ತೆ ಫಸ್ಟ್ ಫ್ಲೋರಲ್ಲಿ. ಆಲ್ ರೈಟ್ ಅಂತ ಸೊ ಇಲ್ಲಿನ ಸ್ಪೆಷಲ್ ಐಟಮ್ಸ್ ತಗೊಂಡಿದ್ದೀವಿ. ಸೊ ಅದರಲ್ಲಿ ಫಸ್ಟ್ ಬರೋದು ಬಂದು ಸೇಮ್ ಹಂಗೆ ಮುಂದೆ ಬನ್ನಿ. ಸೊ ಈ ಒಂದು ಫಿಶ್ ಮೀಲ್ಸು. ಸೊ ಇದರಲ್ಲಿ ನಿಮಗೆ ಒಂದು ಬಾಂಗ್ಡೆ ಫಿಶ್ ಕರಿ ಬಂದ್ಬಿಡ್ತದೆ, ಸಲಾಡ್ಸ್ ಬಂದ್ಬಿಡ್ತದೆ, ಉಪ್ಪಿನಕಾಯಿ ಇರುತ್ತೆ, ಸೊ ಒಂದು ವೆಜ್ಜು ಪಲ್ಯ ಒಂದು ಬಂದ್ಬಿಡ್ತದೆ. ಆಮೇಲೆ ಆ ಪುಡಿ, ಈ ಮಂಗಳೂರು ಕಡೆ ಹೋದ್ರೆಲ್ಲ ಆ ಪುಡಿ ಇರ್ತದೆ. ಸೊ ಡ್ರೈ ಫಿಶ್ನ ಮಾಡಿ ಮಾಡುವಂಥದ್ದು ವಿತ್ ಕೊಬ್ಬರಿ ಇರುತ್ತೆ ಜೊತೆಗೆ. ಆ್ಯಂಡ್ ಬಾಂಗ್ಡೆ ಮೀನು, ವೈಟ್ ರೈಸು, ಆಮೇಲೆ ಮಜ್ಜಿಗೆ. ಇದಿಷ್ಟು ಬಂದು 129 ರೂಪೀಸ್ ಸಿಗೋ ಆ ಒಂದು ಮೀಲಿಗೆ ಒಂದು ಪೋರ್ಷನ್ಸ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇರೋ ಹತ್ರ ಚಿಕನ್ ಮೀಲು ಸಿಗುತ್ತೆ, ವೆಜ್ ಮೀಲ್ ಸಹ ಇದೆ. ಆ್ಯಂಡ್ ಚಿಕನಲ್ಲಿ ಬಂದಾಗ ಚಿಕನ್ ಕರಿ ಇರ್ತದೆ ಆ್ಯಸ್ ಯೂಶುವಲ್. ಆ ಪಲ್ಯಾಸ್ ಬಂದು ಸೇಮು, ಮಜ್ಜಿಗೆ ಇರುತ್ತೆ, ರೈಸು ಜೊತೆಗೆ ಒಂದು ಪರೋಟ ಎಕ್ಸ್ಟ್ರಾ ಬರುತ್ತೆ ಈ ಒಂದು ಕಾಂಬೋಸ್ ಮೀಲಲ್ಲಿ. ಆ್ಯಂಡ್ ಇಲ್ಲಿ ಸ್ಪೆಷಲ್ ಒಂದು ಫಿಶ್ ಫ್ರೈಯಲ್ಲಿ ಈ ಒಂದು ಮದಿಮಲ್ ಮೀನು ಆ್ಯಂಡ್ ನೀರು ದೋಸೆ ಇಲ್ಲಿ ತುಂಬ ಫೇಮಸ್ ಅಂತ ಕೇಳ್ಪಟ್ಟೆ. ಸೊ ನೀರು ದೋಸೆ ಟ್ರೈ ಮಾಡೋಣ. ಆ್ಯಂಡ್ ಇನ್ನೊಂದು ಡಿಶ್ಶು ಲೈಕ್ ಈ ಕಡೆ ನಮ್ಮ HSR ಲೇಔಟ್ ಸುತ್ತಮುತ್ತ ಸರೌಂಡಿಂಗ್ ತುಂಬ ಕಡಿಮೆ ಸಿಗೋವಂಥ ಒಂದು ಡಿಶ್ ಅಂತ ಹೇಳ್ಬೋದು, ಕ್ರ್ಯಾಬು ಕರಿ. ಸಿಮಿಲರ್ ಟು ಆ ಒಂದು ಕ್ರ್ಯಾಬ್ ಸುಕ್ಕನೇ, ಬಟ್ ಅದರಲ್ಲಿ ಬಂದು ನಿಮಗೆ ಗ್ರೇವಿ ಅನ್ನೋದು ಕಡಿಮೆ ಇರುತ್ತೆ. ಮೋರ್ ಓವರ್ಲಿ ಆ ಸುಕ್ಕ ಮಸಾಲ ಜಾಸ್ತಿ ಇರುತ್ತೆ. ಇದೊಂದು ರೀತಿ ಕರಿ ಥರ ಕೊಟ್ಟವರಲ್ಲ, ಆ ನೀರು ದೋಸೆಗೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಲೈಟಾಗೆ ರೈಸ್ ಸ್ವಲ್ಪ ಹಾಕೋತೀನಿ, ಲೈಟಾಗಿ ಸ್ವಲ್ಪ ಕರಿ ಹಾಕೊಳ್ಳೋದ್ಮೇಲೆ ಫುಲ್ ಥಿಕ್ಕಾಗಿರೋ ಒಂದು ಕನ್ಸಿಸ್ಟೆನ್ಸಿಲಿರೋ ಗ್ರೇವಿ. ಫಸ್ಟ್ ಬೈಟ್ ಇನ್ ಹೌಸ್ ಆಫ್ ಕೂಡ್ಲಾ. ಗ್ರೇವಿಯಲ್ಲಿ ಅತಿ ಹೆಚ್ಚಾಗಿ ಆ ಒಂದು ಪೇಸ್ಟಿನ ಮಸಾಲೆ ಏನು ಅದು ಬರ್ತಾರಲ್ಲ ಅದರ ಟೇಸ್ಟ್ ಜಾಸ್ತಿ ಬರ್ತೈತೆ. ಆ್ಯಂಡ್ ಮೋರ್ ಓವರ್ಲಿ ಆ ಹುಳಿ ಅಂಶ, ಆಮೇಲೆ ಆ ಪಂಚ್ ಆಫ್ ಖಾರ ಬರ್ತಿರೋದು ಆ ಫಸ್ಟ್ ಬೈಟಲ್ಲೇ ಅದು ಚೆನ್ನಾಗೈತೆ ನೋಡಿ. ಇದು ಬಂದು ಈ ಕಡೆ ನೀವು ತುಳುನಾಡು ಸೊ ಆ ಕಡೆ ಎಲ್ಲ ಹೋದರೆ ಅಲ್ಲಿನ ಗ್ರೇವಿ ಲೈಟಾಗಿ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಈ ಕಡೆ ನೀವು ಉಡುಪಿ ಕಡೆ, ಮಂಗಳೂರು ಕಡೆ, ಸೊ ಅಲ್ಲಿ ಆ ಕಡೆ ಹೋದರೆ ಲೈಕ್ ಅದರ ಟೇಸ್ಟ್ ಲೈಟಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದ್ರ ಪ್ರಕಾರ ಇವ್ರು ಮಾಡಿರೋ ಈ ಒಂದು ಕರೀಸ್ ಎಲ್ಲನೂ ಈ ತುಳುನಾಡು ಸ್ಪೆಷಲ್. ಸೊ ಅದರ ಲೈಟಾಗಿ ಒಂದು ಪಂಚ್ ಆಫ್ ಖಾರ ಬಂದು ಜಾಸ್ತಿ ಹೊಡೆಯುತ್ತೆ ಈ ಒಂದು ಕರಿಯಲ್ಲಿ. ಬಾಂಗ್ಡೆ ಮೀನು ಗರಿಯಾಗೆ ರವೆ ಬಾಂಗ್ಡೆ ಅಂತೀವಿ, ರವೆ ಸಿಲ್ವರ್ ಫಿಶ್ ಫ್ರೈ ಎಲ್ಲ ಮಾಡ್ತಾರಲ್ಲ ಅದೇ ರೀತಿಯೇ. ವಾವ್, ಮೀನಿನ ಫ್ರೆಶ್ನೆಸ್ ಗೊತ್ತಾಗುತ್ತೆ. ಅದ್ರ ನಂತರ ಬಂದು ಆ ಗರಿನೆಸ್, ಆ ಕ್ರಿಸ್ಪಿಯಾಗಿರುತ್ತಲ್ಲ ಅದು ಆರಾಮ್ಸೆ ಒಂದು 129 ರೂಪೀಸು ಕೊಟ್ಟರೆ ಈ ಕಡೆ ಒಂದು ಮೀನು, ಈ ಕಡೆ ಒಂದು ಮೀನು ಇಲ್ಲಿ ಫ್ರೈ, ಈ ಕಡೆ ಬಂದು ಆ ಒಂದು ಕರಿಯಲ್ಲಿರೋ ಮೀನು ನಿಮಗೆ ಸಿಗ್ಬಿಡ್ತದೆ. ಜೊತೆಗೆ ಒಂದಷ್ಟು ಆ ವೆಜ್ಜು ಸ್ಪೆಷಲ್ ಆ ಒಂದು ಪಲ್ಯ ಇರಲಿ, ಕರಿ ಇರಲಿ, ಇವೆಲ್ಲ ಬರುತ್ತೆ. ಪೋರ್ಷನ್ ಆಫ್ ರೈಸ್ ಜೊತೆಗೆ. ಸೊ ಆರಾಮ್ಸೆ ಒಂದು ಮಧ್ಯಾಹ್ನ ಹೊತ್ತು ಒಂದು ಏನಾರ ಒಂದು ಆ ಫಿಶ್ ಮೀಲು ಅಥವಾ ಮೀನೂಟ ತಿನ್ಬೇಕಂತ ಏನಾರ ನಿಮಗೆ ಆಸೆ ಇದ್ದರೆ ಡೈರೆಕ್ಟಾಗಿ ಇದನ್ನು ಬಂದು ಸವಿಬೋದು. ಯೂಶ್ವಲಿ ನಿಮಗೆ ಸಾಂಬಾರಲ್ಲಿ ಏನಿದೆಯಲ್ಲ ಅದರ ಒಂದು ಡಿಫ್ರೆನ್ಷಿಯೇಟ್ ಗೊತ್ತಾಗುತ್ತೆ ಆ ಫಿಶ್ ಮೀಲ್ಸಲ್ಲಿ. ಇದನ್ನ ಸೈಡ್ಗೆ ಇಕ್ಕೆ ಈ ಚಿಕನ್ ಮೀಲಲ್ಲಿ ಪರೋಟ ಒಂದು ಆಡಪ್ ಆಗುತ್ತೆ ವಿತ್ ಆ ಒಂದು ಚಿಕನ್ ಕರಿ. ಆ್ಯಸ್ ಯೂಶುವಲ್ ಆ ಒಂದು ಸಲಾಡ್ ಇರಲಿ, ಆ ಪಲ್ಯ ಇರಲಿ, ಆ ಮಜ್ಜಿಗೆ ಇರಲಿ, ಇವೆಲ್ಲ ಇದ್ದೇ ಇರುತ್ತೆ. ಸೊ ಆ ಪರೋಟ ಜೊತೆ ಆ ಚಿಕನ್ ಕರಿ ಹೇಗಿದೆ ಅನ್ನೋದು ನೋಡೋಣ. ಫಸ್ಟು ಡಿಪ್ಪು ಸಿಮಿಲರ್ ಟು ಈ ಚಿಕನ್ ಗೀ ರೋಸ್ಟ್ ಅಂದರೆ ಒಂದು ತಿಕ್ಕೊಂದು ಆ ಕರಿ ಕೊಡ್ತಾರೆ ಗೊತ್ತಾ, ಆ ಮಸಾಲೆ ಅದೇ ರೀತಿ ಆ ತೆಲುಗು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಹೇಗಿರುತ್ತೆ ಅದರ ಫೀಲ್ ಇದರಲ್ಲಿ ಬರುತ್ತೆ ನಿಮಗೆ. ಆ ಟೆಂಡರ್ ಮೀಟ್ ಜೊತೆಗೆ ಆ ಪರೋಟ ಸ್ವಲ್ಪ ತಗೊಂಡು
ಸಿ ನಿಮ್ಮ ಗ್ರೂಪಲ್ಲಿ ಲೈಕ್ 5 ಜನ ಇದ್ದೀರಂತಂದರೆ ಒಬ್ಬ ಖಂಡಿತ ವೆಜ್ ತಿನ್ನೋನು ಇರ್ತಾನಲ್ಲ, ಅವನ್ನ ಹೊರಗೆ ಬಂದರೆ ವೆಜ್ಜು ಸಿಗುತ್ತಲ್ಲ, ಅವನ್ನ ವೆಜ್ ತಿನ್ನಿಸಿ ನೀವು ಆರಾಮಾಗಿ ಈ ಚಿಕನು ಮೀನು ಆರಾಮಾಗಿ ಬ್ಯಾಟಿಂಗ್ ಮಾಡ್ಬೋದು. ಚಿಕನ್ ಕರಿ ಬಂದು ಇಟ್ಸ್ ಎ ಮಸ್ಟ್ ಟು ಟ್ರೈ. ಇಲ್ಲಿ ಬಂದರೆ ಖಂಡಿತ ಟ್ರೈ ಮಾಡಿ. ನನಗೆ ಅನ್ಸಂಗೆ ರೈಸಲ್ಲೂ ಒಂದು ಪರ್ಫೆಕ್ಟ್ ಮ್ಯಾಚ್ ಕೊಡುತ್ತೆ. ನೀವು ಆ ಮೀನು ಕರಿ ತೊಗೊಂಡ್ರು ಓಕೆ, ಇಲ್ಲ ಈ ಒಂದು ಚಿಕನ್ ಮೀಲ್ ತೊಗೊಂಡ್ರೆ ಚಿಕನ್ ಕರಿನ ಮಸ್ತಾಗೆ ಇನ್ನೊಮ್ಮೆ ಸಪ್ರೇಟಾಗೂ ತೊಗೋಬೋದು. ನನಗೆ ಮಾತಾಡ್ತಾ ವಿ ಹ್ಯಾವ್ ಮಡಿಮಲ್ ಮೀನು ಸಿಂಟ್ರಲ್ಲಿ ಸಂಗೆ ತೊಗೊಂಡು ಎಲ್ಲ ಮೀನುಗೂ ಅದರ ಪರ್ಟಿಕ್ಯುಲರ್ ಟೇಸ್ಟ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಈಗ ನೀವು ಬಾಂಗಡೆ ಮೀನು ತೊಗೊಂಡ್ರೆ ಅದು ಡಿಫ್ರೆಂಟ್ ಆಗಿರುತ್ತೆ, ಈ ಪಾಂಫ್ಲೆಟ್ ತೊಗೊಂಡ್ರೆ ಅದು ಡಿಫ್ರೆಂಟ್ ಆಗುತ್ತೆ. ಅದೇ ರೀತಿ ಈ ಮೀನಿನ ಟೇಸ್ಟ್ ಬಂದು ಕೈಂಡ್ ಆಫ್ ಡಿಫ್ರೆಂಟು ಆ್ಯಂಡ್ ಲೈಟಾಗಿ ಆ ಮೈಲ್ಡು ತುಂಬ ಆ ಸ್ವೀಟ್ನೆಸ್ ಈ ಒಂದು ಮೀನು ಗೊತ್ತಾಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಅವರ ಮಸಾಲೆ ಅದ್ಭುತ. ನೀರು ದೋಸೆ ಟ್ರೈ ಮಾಡೋಣ. ಒಂದು ಪಕ್ಕಾ ಕಾಂಬಿನೇಷನ್ ಅಂದ್ರೇ ಆ ಚಿಕನ್ ಗೀ ರೋಸ್ಟ್ ಅಲ್ವಾ. ಇಲ್ಲಿ ಕ್ರ್ಯಾಬ್ ಆ ಒಂದು ಸುಕ್ಕ ಟೈಪ್ ಆಫ್ ಒಂದು ಗ್ರೇವಿ ಕೊಟ್ಟವ್ರೆ. ಆಹಾ ಕ್ಯಾ ಬಾತ್ ಹೈ. ಇಲ್ಲಿವರೆಗೆ ಚಿಕನ್ ಗೀ ರೋಸ್ಟೇ ಆ ಒಂದು ಒಳ್ಳೆ ಏನು ಹೇಳೋದು ಒಂದು ಅಥೆಂಟಿಕ್ ಮ್ಯಾಚ್ ಇರ್ತಿತ್ತು. ಈಗಲೂ ಅದನ್ನು ನಾನು ಬಿಟ್ಕೊಡಲ್ಲ. ಬಟ್ ಒಂದು ಸಪ್ರೇಟಾಗಿ ಅದನ್ನು ಬಿಟ್ಟು ಏನಾರ ಟ್ರೈ ಮಾಡಬೇಕಂತಂದರೆ ಈ ಕ್ರ್ಯಾಬ್ ಕರಿ ಮಾತ್ರ ಸಪ್ರೇಟಾಗಿ ಟ್ರೈ ಮಾಡಿ. ಆ ಕ್ರ್ಯಾಬಿನ ಫ್ಲೇವರ್ ಪೂರ್ತಿ ಆ ಒಂದು ಕರಿಯಲ್ಲಿ ಇಲ್ದಿರುತ್ತಲ್ಲ, ಅದ್ಭುತವಾಗೈತೆ. ಕ್ರ್ಯಾಬಲ್ಲಿ ಮೇನ್ ಬರುವಂಥದ್ದೇ ಆ ಒಳಗಡೆ ಇರೋ ಮೀಟು. ಸೊ ಅದನ್ನು ಹಿಂಗೆ ಸ್ಕೂಪ್ ಮಾಡಿ ಈ ಬ್ಲೂ ಕ್ರ್ಯಾಬು ಇವೆಲ್ಲ ಬರ್ತದೆ ನೋಡಿ, ಅದರಲ್ಲಿ ಟೇಸ್ಟ್ ಅನ್ನೋದು ಪರ್ಫೆಕ್ಟಾಗಿರುತ್ತೆ. ಲೈಕ್ ಅದರ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಬಂದು ಕ್ರ್ಯಾಬಿನ ಒಂದು ಫ್ಲೇವರೇ ಅರೋಮೆಟಿಕ್ ಫ್ಲೇವರೇ ಡಿಫ್ರೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ಇವೆಲ್ಲ ಕಚ್ಚಬೇಕಂದ್ರೆ ಮೆಸಿಯಾಗಿ ಹೋಗುತ್ತೆ. ಸೊ ಅದಕ್ಕೆ ಬೇಡ ಅಂತ ಲೈಟಾಗಿ ಸ್ವಲ್ಪ ಡೀಸೆಂಟ್ಸಿ ಮೇಂಟೈನ್ ಮಾಡೋಣ ಅಂತ ಸಿಂಪಲಾಗಿ ಮುಗಿತಿರೋದು. ಆ್ಯಂಡ್ ಇಲ್ಲಿ ಬುಕ್ ಮಾಡೋಂಥ ಎಲ್ಲ ಲೈಕ್ ಈ ಒಂದು ಡಿಶಸ್ಸು ಅಥೆಂಟಿಕ್ ಶೆಫ್ ಇಲ್ಲಿದ್ದಾರೆ ಭಟ್ರು, ಓಕೆನಾ. ಇವ್ರನ್ನ ಊರಿಂದನೇ ಕಳಿಸಿದ್ದಾರೆ, ಅವರ ಊರಿಂದ. ಆ್ಯಂಡ್ ಅವರು ಬಂದು ಪರ್ಟಿಕ್ಯುಲರ್ ಆಗಿ ಒಂದೊಂದು ಡಿಶ್ ನೋಡಿ ಮಾಡ್ತಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಡಿಶ್ನ ಮಸಾಲೆಯಿಂದ ಹಿಡಿದು ಡೀಪ್ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಆಗಬಾರ್ದು. ಆ್ಯಂಡ್ ಸಪ್ರೇಟ್ ಕೈಂಡ್ ಆಫ್ ಟೇಸ್ಟ್ ಇರುತ್ತಲ್ಲ, ಅದೆಲ್ಲ ಪರ್ಫೆಕ್ಟಾಗಿ ಮಾಡ್ತಾವ್ರೆ. ನೀರು ದೋಸೆ ತೊಗೊಳ್ಳಿ, ಈ ಒಂದು ಕ್ರ್ಯಾಬ್ ಗ್ರೇವಿ ಅನ್ನೋದು ಜೊತೆಗೆ ಕ್ರ್ಯಾಬ್ ಜೊತೆಗೆ ಆರ್ಡರ್ ಮಾಡ್ಕೊಳ್ಳಿ. ಫುಲ್ಲಿ ಒಂದು ಕರಿ ಎಲ್ಲ ಖಾಲಿ ಮಾಡಿದ್ಮೇಲೆ ಫೈನಲ್ ಆಗಿ ಫ್ರೆಂಡ್ಸ್ ಜೊತೆ ಸೇರಿ ಆ ಕ್ರ್ಯಾಬ್ನ ಮುಗಿಸಿ. ಸ್ಪೆಷಲ್ ಆದಂಥ ಒಂದು ಫಿಶ್ ಮೀಲ್ಸ್ ಮತ್ತು ಆ ಚಿಕನ್ ಮೀಲ್ಸ್ ಅವೆಲ್ಲ ಟ್ರೈ ಮಾಡಿದೆ. ನನಗೆ ಅದರಲ್ಲಿ ಒಂದು ಮಸ್ಟ್ ಟು ಟ್ರೈ ಒಂದು ಡಿಶ್ ಹೇಳಿ ಬ್ರೋ ಅಂತ ಕೇಳಿದ್ರೆ ಖಂಡಿತ ಫಿಶ್ ಮೀಲ್ಸ್ ಅಂತೀನಿ. ಜೊತೆಗೆ ಗ್ರೇವಿ ವಿತ್ ಒಂದು ಕ್ರ್ಯಾಪ್ ಕೊಟ್ರಲ್ಲ ಆ ಸುಕ್ಕ ಕೈಂಡ್ ಆಫ್, ಸೊ ಅದನ್ನು ಮಸ್ತಾಗಿ ಟ್ರೈ ಮಾಡಿ ವಿತ್ ನೀರು ದೋಸೆ. ಒಂದು ಹೊಸ ಕಾಂಬಿನೇಷನ್ ಅಂತಲೇ ಕರಿಬೋದು. ಆಬ್ವಿಯಸ್ಲಿ ಆ ಚಿಕನ್ ಗೀ ರೋಸ್ಟ್ ಜೊತೆಗೆ ಯಾವತ್ತು ಈ ಒಂದು ಗೀ ದೋಸೆ ಅದನ್ನು ಟ್ರೈ ಮಾಡ್ತಿರ್ತೀವಿ. ಬಟ್ ಒಂದು ರೀತಿ ಏನಾದರೂ ಒಂದು ಸ್ಪೆಷಲಾಗಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂತಂದರೆ ಯು ಕ್ಯಾನ್ ಗೋ ವಿತ್ ಅದರ್ ಸೈಡ್ ಆಫ್ ಲೈಕ್ ಆ ಒಂದು ಪೋರ್ಷನ್ ಆಫ್ ಕರಿ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಇಷ್ಟಪಡ್ತೀರಾ, ಒಮ್ಮೆ ಬಂದು ಟ್ರೈ ಮಾಡಿ ನೋಡಿ. ಸೊ HSR ಲೇಔಟ್ 7th ಸೆಕ್ಟ್ರಲ್ಲಿ ಇರೋದು. ಎಕ್ಸಾಕ್ಟ್ಲಿ ಆಪೋಸಿಟ್ ಬಂದು ಈ ಕಡೆ ಗ್ರೀನ್ ಟ್ರೆಂಡ್ಸ್ ಇದೆ, ಅದರ ಆಪೋಸಿಟ್ ಬಿಲ್ಡಿಂಗಲ್ಲಿ ನಿಮಗೆ ಹೌಸ್ ಆಫ್ ಕೂಡ್ಲ ಪ್ಲೇಸ್ ಆಗಿರುತ್ತೆ. ಸೊ ಬಂದು ಒಮ್ಮೆ ನೀವು ಒಂದು ಅಥೆಂಟಿಕ್ ಆ ಒಂದು ಫಿಶ್ ಮೀಲ್ಸು, ಆ ಮೀನು ಊಟ ಅದನ್ನು ಟ್ರೈ ಮಾಡಬೇಕಂತಂದರೆ ಹೌಸ್ ಆಫ್ ಕೂಡ್ಲಕ್ಕೆ ಬಂದು ಟ್ರೈ ಮಾಡಿ. ಜೊತೆಗೆ ಹೇಗಿತ್ತಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಅದನ್ನು ಬಿಟ್ಟರೆ ಇವ್ರ ಹತ್ರ ಲೈಕ್ ಹಲವಾರು ವೆರೈಟಿ ಆಫ್ ಈ ಒಂದು ಫಿಶ್ ಫ್ರೈಸ್ ಸಿಗುತ್ತೆ, ಡಿಸ್ಕೋ ಫಿಶ್ ಅಂತ. ಸೊ ಅದನ್ನು ನಾನು ಲೈಕ್ ಒಂದು 3 to 4 months ಆಗೋ ಒಂದು ಜಾಗದಲ್ಲಿ ಟ್ರೈ ಮಾಡಿದೆ. ಅದು ಮೀನು ಸಖತ್ತಾಗಿರುತ್ತೆ, ಅದರ ಟೇಸ್ಟ್ ಸಖತ್ತಾಗಿರುತ್ತೆ. ಕೈಂಡ್ ಆಫ್ ಸಿಮಿಲರ್ ಟು ಬಾಂಗಡೆ ಮೀನು ಇರುತ್ತಲ್ಲ, ಲೈಟಾಗಿ ಅದರ ಟೇಸ್ಟ್ ಕೊಡುತ್ತೆ. ಬಟ್ ಟೋಟಲಿ ಆ ಫಿಶಸ್ ಡಿಫ್ರೆಂಟ್, ಓಕೆನಾ. ಇಲ್ಲಿ ನಾನು ತಿಂದಿದ್ದು ಬಂದು ಮಡಿಮಲ್ ಅಂತ ಒಂದು ಫಿಶ್, ಕಂಪ್ಲೀಟ್ಲಿ ಚೇಂಜ್ ಓವರ್, ಓಕೆನಾ, ಮೀನಿನ ಟೇಸ್ಟ್. ಸೊ ಡೆಫಿನೆಟ್ಲಿ ಆ ಮೀನು ಇಲ್ಲಿ ಬಂದರೆ ನೀವು ಟ್ರೈ ಮಾಡಿ. ಅದರ್ವೈಸ್ ಲೈಕ್ ಒಂದು ಕಾಂಪ್ಯಾಕ್ಟ್ ಒಂದು ಆಂಬಿಯನ್ಸ್ ಜೊತೆಗೆ ಒಂದು ಚಿಲ್ಡ್ ವೈಬ್ ಇರುತ್ತೆ ಇಲ್ಲಿ. ನಾಳೆ ಇನ್ನೊಂದು ಹೊಸ ಸಿಗೋಣ. ಅಂಟಿಲ್ ದೆನ್ ಬೈ ಫ್ರಮ್ ಶರ್.